ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡಿದ್ದೀನಿ. ಏನಪ್ಪ ಅಂದರೆ ಬೆಳಗ್ಗೆ ಏನೋ ತಿಂಡಿ ಮಾಡಿದ್ದೆ, ಸಾರಿ ಮರ್ತೋಗಿದೆ. ತಿಂಡಿ ತಿಂದು ಬಟ್ಟೆ ತೊಳೆದಾಕೋದು, ಸ್ನಾನ, ಪೂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಸಿಗ್ತಾ ಇದ್ದೀನಿ. ಇವತ್ತು ಶನಿವಾರ. ತರಕಾರಿ ಬೆಳಗ್ಗೆ ತಂದಿರಲಿಲ್ಲ, ಮಧ್ಯಾಹ್ನ ತಂದರು ನಮ್ಮ ಮನೆಯವರು. ಹಾಗಾಗಿ ತರಕಾರಿ ಏನೂ ಇರಲಿಲ್ಲ. ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ, ಬೇಳೆ, ಟೊಮೊಟೊ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ. ಹಾಗೆ ನಮ್ಮ ಮನೆಯವರು ಇವತ್ತು ತರಕಾರಿ ತರ್ತಾ, ಅದ್ರ ಜೊತೆಗೆ ಗೆಣಸು ಕೂಡ ತಂದಿದ್ರು. ಅದನ್ನ ಅವರೇನೆ ಬೇಯಕ್ಕಿಟ್ಟಿದ್ದಾರೆ. ನಾನು ಬಟ್ಟೆ ಎಲ್ಲ ತೊಳೆದು ಸ್ನಾನ ಮಾಡಿ ಬರೋದ್ರೊಳಗೇನೆ ಲೇಟ್ ಆಗುತ್ತೆ ಅಂತೇಳಿ ತಂದ ತಕ್ಷಣ ಅವರೇನೆ ಬೇಯಕ್ಕೆ ಇಟ್ಟಿದ್ರು. ಅದು ಕೂಡ ಬೇಯ್ತಾ ಇದೆ. ಈ ಕಡೆ ಇನ್ನೇನದು ತಿನ್ನೋ ಅಂತಕ್ಕಿದೆ. ಅವರು ತಿಂತಾರೆ ಇವಾಗ. ನಾನು ಯಾಕೆಂದರೆ ಆಲ್ರೆಡಿ ಟೈಮ್ 12:45 ಆಗೋಗಿದೆ ಸ್ನೇಹಿತರೆ. ಟೈಮ್ ಆಗಿದೆ. ಇವತ್ತು ತಿಂಡಿನೂ ಅಷ್ಟೊಂದು ಕಂಫರ್ಟಬಲ್ ಆಗಿದ್ದಿಲ್ಲ. ಅವಲಕ್ಕಿನೂ ಏನೋ ಮಾಡಿದ್ದೆ ಅನಿಸ್ತತೆ, ಮರ್ತೋಗಿದೆ ನನಗೆ. ಹಾಗಾಗಿ ಬೇಗನೆ ಮಾಡೋಣ ಅಡುಗೆನ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವರು ಹಸುವಾಗಿದ್ದರೆ ಅದನ್ನ ತಿಂತಾರೆ. ನೋಡಿ ಅಲ್ಲಿ ಕಾಯ್ತಾ ಇದ್ದಾರೆ. ಹಾಗೆ ನಾನು ಈ ಕಡೆ ಹಾಗೆಯೇ ಎಲ್ಲ ತರಕಾರಿ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಮೂಲಂಗಿ ಇದನ್ನೆಲ್ಲನೂ. ಹಾಗೆ ಅಡುಗೆಗೆ ಕಾಯಿ ಬೇಕಿತ್ತು, ಹೇಳ್ತಾ ಇದ್ದೆ ಒಂದು ಕಾಯಿ ಸುಲ್ಕೊಡಿ ನನಗೆ ಅಂತ ಹೇಳಿ. ಕೊಬ್ಬರಿ ಬೇಕಲ್ಲ, ಅದಕ್ಕೇ ಒಂದು ಸುಲ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೆ. ಹಂಗೆ ಮನೆಯಾಗಿದ್ದಾಗ ಹೆಲ್ಪ್ ಮಾಡ್ತಾರೆ, ಕಾಯಿ ಸುಲ್ಕೊಡೋದು. ಕೆಲವೊಂದು ಸರಿ ಕಾಯಿ ತುರಿದು ಕೊಡ್ತಾರೆ, ಹಿಂಗೇನಾದ್ರೂ. ಇವತ್ತು ಅವ್ರು ಕಾಯಿ ಸುಲ್ಕೊಂಬಂದು ಕೊಟ್ಟಿದ್ದು ಒಂದೇನೆ. ಅವ್ರಿಗೆ ಸುಸ್ತಾಗಿತ್ತು, ಅವ್ರು ಬೆಳಗ್ಗೆನೆ ಬಾಡಿಗೆ ಹೋಗಿದ್ರು. ಹಾಗಾಗಿ ನಾನು ಇದೆಲ್ಲ ಬೇಗ ಬೇಗ ಮಾಡೋಣ ಅಂತೇಳಿ ಒಂದು ಕಡೆ ಹೆಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರ್ತೀವಿ, ಅದಕ್ಕೆ ಹಾಕ್ತೀನಿ. ಅದರಿಂದ ತೊಳ್ಕೊಂಡು ತಕ್ಕೊಂಡು ಹಾಗೆ ಹೆಚ್ಚೋ ಅಂಥದ್ದು. ಹೀಗೆ ಇನ್ನು ಪಾಪುನ ಮನೇಲಿ ಇದನ್ನು ಇವತ್ತು ನಾನು ಅಂಗನವಾಡಿ ಕಳಿಸಿಲ್ಲ. ಸಿಕ್ಕಾಬಟ್ಟೆ ಗಾಳಿ ಚಳಿ ಎಲ್ಲ ಇತ್ತು. ನಾವು ಎದ್ದಿದ್ದು ಲೇಟು, 1 ಗಂಟೆಗೆಲ್ಲ ವಾಪಸ್ ಬಂದುಬಿಡ್ತಾನೆ. ಇವತ್ತು ಮಧ್ಯಾಹ್ನ ತನಕ ಅಷ್ಟೇ ಇಲ್ಲ. ಹಾಗಾಗಿ ಇವತ್ತೇನು ಬೇಡ ಅಂತ ಹೇಳಿ ಕಳಿಸಿಲ್ಲ. ಇದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ ಅವನು. ಅವನ್ನ ಮನೆ ಹಿಡ್ಕೊಂಡು ನಾನು ಮನೆ ಕೆಲಸ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇವತ್ತು ಇಷ್ಟೊತ್ತಾಯಿತು. ಇನ್ನೇನು ಬೇಗ ಸಾಂಬಾರು ಆಗೋಗುತ್ತೆ. ಹಾಗಾಗಿ ಎಲ್ಲ ತರಕಾರಿನೂ ಕ್ಲೀನಾಗಿ ಹೆಚ್ಕೊಳ್ತಾ ಇದ್ದೀನಿ. ಮೂಲಂಗಿ ಸಾಂಬಾರು ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಸ್ನೇಹಿತರೆ ನಮಗೆ. ಅದ್ರದ್ದು ಪಲ್ಯ, ಗೊಜ್ಜು ಏನೇನೋ ಮಾಡ್ತಾರೆ, ಅದು ಅಷ್ಟು ಇಷ್ಟ ಆಗಲ್ಲ ನಮಗೆ. ಸಾಂಬಾರು ಅಷ್ಟೇ ತುಂಬಾ ಇಷ್ಟ ಆಗತ್ತೆ, ಆ ಹೋಳು ಬೆಂದಿರೋದ್ರ ಜೊತೆಗೆ ಅನ್ನ ತಿನ್ನೋಕ್ಕೆ. ಹಾಗಾಗಿ ನಾನು ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ತರಕಾರಿ ತರುವಾಗಲೇ ಹೇಳಿದ್ದೆ, ನಮ್ಮ ಮಧ್ಯಾಹ್ನಕ್ಕೆ ಮೂಲಂಗಿ ಸಾರನ್ನೇ ಮಾಡೋದು, ತರಲೇಬೇಕು ಅಂತ. ಹಾಗಾಗಿ ತಂದಿದ್ದಾರೆ. ತುಂಬ ದಿನ ಆಗಿತ್ತು ನಾನು ಮೂಲಂಗಿ ಸಾಂಬಾರು ಮಾಡಿ. ಹಾಗೆ ಟೊಮೊಟೊ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಹಿಂಗೆ ಸ್ನೇಹಿತರೆ, ಒಂದೊಂದು ದಿನ ಒಂದೊಂದು ಥರ ಹೋಗ್ತಾ ಇರೋದು. ನಮ್ಮ ಮನೆಯವ್ರು ಕಾಯಿ ಸುಲ್ಕೊಂಬಂದ್ರು ನೋಡಿ, ಅದನ್ನು ತೊಳಿತಾ ಇದ್ದಾರೆ. ತುರಿಯುವಾಗ ಅದ್ರ ಪುಡಿ ಎಲ್ಲ ಬೀಳುತ್ತೆ ಅಂತ ಹೇಳಿ ಅದನ್ನ ಹಸಿ ಮಾಡಿದರೆ ಆ ಪುಡಿ ಎಲ್ಲ ಬೀಳಲ್ಲಲ್ಲ, ಹಾಗಾಗಿ ಒಡೆದು ಕೊಡ್ತಾರೆ. ತುರ್ಕೋಬೇಕು. ಇವತ್ತು ಅವ್ರು ತುರಿಯೋಷ್ಟು ಇದಿಲ್ಲಂತೆ. ನಾನು ತುರಿಯೆಲ್ಲ ನನಗೆ ಸುಸ್ತಾಗಿದೆ ಅಂತ ಇದ್ರು. ನಾನೇ ಅದು ತರಕಾರಿ ಎಲ್ಲ ಬೇಯ್ದ್ರೊಳಗೇ ತುರ್ಕೊಂಬಿಡ್ತೀನಿ ಬಿಡಿ ಅಂತ ಹೇಳಿ. ಆಮೇಲೆ ಸ್ನೇಹಿತರೆ, ಇವತ್ತು ನಾನು ಅನ್ನಕ್ಕೆ ಡೈರೆಕ್ಟ್ ಪಾತ್ರೆಯಲ್ಲೇ ಇಟ್ಟಿದ್ದೆ, ಕುಕ್ಕರಲ್ಲಿ ಇಟ್ಟಿರಲಿಲ್ಲ. ನಾನು ಕುಕ್ಕರ್ ಒಂದು ಹಾಳಾಗೋಗಿದೆ ಪೂರ, ಇನ್ನೊಂದಿದೆ. ಅದರಲ್ಲಿ ಇವಾಗ ತರಕಾರಿ ಎಲ್ಲ ಬೇಯಿಸ್ಕೋಬೇಕಲ್ಲ ಸಾಂಬಾರಿಗೆ. ಹಾಗಾಗಿ ಅದರಲ್ಲಿ ಬೇಡ, ನಾನು ಡೈರೆಕ್ಟಾಗಿ ಇಡ್ತೀನಿ ಅಂತ ಇವತ್ತು ಡೈರೆಕ್ಟಾಗಿ ಇಟ್ಟಿದ್ದೆ ಪಾತ್ರೆಯಲ್ಲಿ. ಚೆನ್ನಾಗಾಗಿತ್ತು ಅನ್ನ. ತುಂಬ ದಿನ ಆಗಿತ್ತು ನಾನು ಪಾತ್ರೆಯಲ್ಲಿ ಡೈರೆಕ್ಟಾಗಿ ಅನ್ನ ಎಲ್ಲ ಮಾಡಿ. ಇವತ್ತು ಡೈರೆಕ್ಟಾಗಿ ಮಾಡಿದೆ. ಇನ್ನು ನಮ್ಮನೆಯವ್ರು ಕಾಯಿ ಹೊಡೆದ್ರು, ಅದ್ರ ಕಾಯಿ ನೀರು ಇಬ್ಬರು ಸ್ವಲ್ಪ ಕುಡಿದ್ವಿ. ನಮ್ಮ ಪಾಪು ಟಿ ವಿ ನೋಡ್ತಾ ಇದ್ದಾನೆ. ಅವನಿಗೆ ಗೊತ್ತಾಗಲಿಲ್ಲ, ಗೊತ್ತಾಗಿದ್ದರೆ ಬಂದಿರೋ ನನಗೆ ಬೇಕು ಅಂತ. ಅವನಿಗೆ ಕಾಯಿ ಹೊಡೆದಿದ್ದು ಏನು ಇವತ್ತು ಗೊತ್ತೇ ಆಗಲಿಲ್ಲ. ಚಳಿ ಇದೆಯಲ್ಲ ಅವನಿಗೆ ಕೊಡೋಕ್ಕೆ, ಹಾಗಾಗಿ ಅವನಿಗೆ ಬೇಡ, ಚಳಿ ಇದೆ ತುಂಬ ಅಂತೇಳಿ ಕೊಡಲಿಲ್ಲ. ನೋಡಿ, ಕುಕ್ಕರಲ್ಲಿ ಗೆಣಸು ಕೂಡ ಬೆಂದಾಯಿತು. ಈಗ ಅದೇ ಕುಕ್ಕರಲ್ಲಿ ನಾನು ತರಕಾರಿ ಎಲ್ಲ ಬೇಯಿಸ್ಬೇಕು. ನೋಡಿ ಗೆಣಸು ಹೇಗಿದೆ, ಒಂದು ಎಲ್ಲೋ ಕಲರ್ ಇದೆ, ಒಂದು ವೈಟ್ ಇದೆ, ಒಂದೊಂದು ಥರ ಇದೆ. ಬಟ್ ಎರಡೂ ಚೆನ್ನಾಗಿತ್ತು ಟೇಸ್ಟು ತಿಂದಾಗ. ಅನ್ನನೂ ಕೂಡ ಒಂದು ಕಡೆ ಆಗ್ತಾ ಇದೆ ನೋಡಿ. ಇನ್ನೇನು ಆಲ್ಮೋಸ್ಟ್ ಅನ್ನನೂ ಮುಗಿಯಕ್ಕೆ ಬಂತು. ಈಗ ಕುಕ್ಕರಿಗೆಲ್ಲ ತರಕಾರಿ ಬೇಯಕ್ಕಿಟ್ಟು ಇನ್ನೊಂದು 10 ನಿಮಿಷದಾಗ ಸಾರು ಕೂಡ ಆಗೋಗ್ಬಿಡ್ತೈತೆ. ಇನ್ನು ನಾನು ಒಂದು ಕಡೆ ಕುಕ್ಕರಲ್ಲಿ ತರಕಾರಿ ಬೇಯಕ್ಕಿಟ್ಟಿನಿ. ಇಲ್ಲಿ ಈ ಕಡೆ ಸಾಂಬಾರಿಗೆ ಬೇಕಾದಂಥ ಮಸಾಲೆನ ಸ್ವಲ್ಪ
ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಹಸಿದವನು ಎಲ್ಲ ಜಾರಿಗೆ ಹಾಕಿ ಮಾಡ್ತಾರೆ. ನಂಗೆ ಕೆಲವೊಂದು ಸಾಂಬಾರುಗಳಿಗೆ ಈ ಥರ ಸ್ವಲ್ಪ ಎಣ್ಣೆಲಿ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ರುಬ್ಬಿ ಹಾಕಿದರೆ ಟೇಸ್ಟ್ ಅನಿಸ್ತತೆ. ಹಾಗಾಗಿ ನಾನು ಎಲ್ಲ ಸಾಂಬಾರನ್ನು ಈ ಥರ ಮಾಡಲ್ಲ, ಕೆಲವೊಂದು ಸಾಂಬಾರುಗಳಿಗೆ ಮಾತ್ರ ಈ ಥರ ಫ್ರೈ ಮಾಡಿ ಹಾಕೋಂಥದ್ದು ಚೆನ್ನಾಗತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಫ್ರೈ ಮಾಡ್ಕೊಂಡು ಕೊಬ್ಬರಿ ಹಾಕಿ ಅದಾದ ನಂತರ ಸಾಂಬಾರು ಪುಡಿ ಹಾಕಿ ಮಿಕ್ಸಿ ಮಾಡಿ ಹಾಕಿದರೆ ಚೆನ್ನಾಗಾಕತ್ತೆ. ಇನ್ನೇನು ಒಂದು 10 ನಿಮಿಷದಾಗ ಸಾರು ಆಗುತ್ತೆ ಸ್ನೇಹಿತರೆ. ನಾನು ಇಷ್ಟ ಆದ್ಮೇಲೆ ಮಧ್ಯಾಹ್ನ ಊಟದ್ದೆಲ್ಲ ಕಂಟಿನ್ಯೂ ಮಾಡಲಿಲ್ಲ. ಇಷ್ಟೆಲ್ಲ ಆದಮೇಲೆ ನಾವು ಊಟ ಎಲ್ಲ ಮಾಡಿದ್ವಿ. ಪಾಪುಗೂ ಊಟ ಎಲ್ಲ ಮಾಡಿಸಿ ಅವನನ್ನ ಮಲಗಿಸೋ ಅಷ್ಟರೊಳಗೆ ಸಾಕಾಗೋತು. ನನಗಂತೂ ಬೆಳಗ್ಗೆಯಿಂದ ಬಟ್ಟೆ ತೊಳೆಯೋದಂತೆ ಅದಂತೆ ಇದಂತೆ ಅಂತ ಕೆಲಸ ಸಿಕ್ಕಾಬಟ್ಟೆ ಆಗ್ಬಿಟ್ಟು ಎಲ್ಲ ಆದ ನಂತರ ಸ್ನೇಹಿತರೆ ನಾನು ನಿಮಗೆ ಡೈರೆಕ್ಟ್ ಸಂಜೆ ಸಿಗ್ತಾ ಇದ್ದೀನಿ. ಇವಾಗ 4:45 5 ಗಂಟೆ ಇರ್ಬೋದು. ಇವಾಗ ಸಂಜೆ ಸ್ನ್ಯಾಕ್ಸಿಗೆ ಅಂತೇಳಿ ಸ್ವೀಟ್ ಕಾರ್ನ ಬೇಯಕ್ಕೆ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ಬೆಂದ್ಕೊಂತದಾವೆ. ನಮ್ಮ ಪಪ್ಪಗಂತೂ ಇದು ಸಿಕ್ಕಾಬಟ್ಟೆ ಇಷ್ಟ. ನಾನು ವಿಡಿಯೋದಲ್ಲಿ ಸುಮಾರು ಸರಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅವನಿಗೆ ಸ್ವೀಟ್ ಕಾರ್ನ. ಹಾಗಾಗಿ ಇವತ್ತು ತರಕಾರಿ ಮಾಡೋ ಹತ್ರ ತಂದಿದ್ರು ನಮ್ಮ ಮನೆಯವರು. ಬೇಲಿಕ್ಕೆ ಇಟ್ಟಿದ್ದೀನಿ. ನಾನು ಎದ್ದ ಮೇಲೆ ಕೊಡಬೇಕು. ಮಲಗಿದಾನೆ ನೋಡಿ, ಎಬ್ಬರಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹೊರ ಕೂತ್ರಾತು ಅಂತ ಹೇಳಿ ಹೊರಟೆ. ಈಗ ಸಂಜೆ ಕಸ ಗುಡಿಸೋದು ಅದೆಲ್ಲನೂ ಮುಗಿಸ್ಕೊಂಡಿದ್ದೀನಿ ಕೆಲಸನ. ಈಗ ನೋಡಿ ಬಟ್ಟೆ ತೊಳೆದಾಕಿದ್ದು ಮಡ್ಚಿಡೋಣ ಅಂದರೆ ಅದು ಯಾಕೋ ಪೂರ್ತಿ ಒಣಗಿರಲಿಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಪೇಟೆಗೆ ಹೋಗೋದಿದೆ ಸ್ನೇಹಿತರೆ. ಐಬ್ರೋ ಮಾಡಿಸ್ಬೇಕು. ನಾಳೆ ಫಂಕ್ಷನಿಗೆ ಹೋಗೋದಿದೆ. ಹಾಗಾಗಿ ನಮ್ಮನೆಯವ್ರು ಬೇಗ ಬಂದರೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಅವ್ರು ಇನ್ನೂ ಬಂದಿಲ್ಲ. ಬೇಗ ಬಂದರೆ ಮಾತ್ರ ಹೋಗೋದು ಕೆಲಸದಿಂದ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ರಾಯ್ತು ಅಂತ ಹೇಳಿ ಇಲ್ಲಿ ಬಂದೆ. ಕೂರಕ್ಕೆಲ್ಲ ಚೆನ್ನಾಗುತ್ತೆ ಇಷ್ಟೊತ್ತಿನಾಗೆ. ಆದರೆ ಸೊಳ್ಳೆ ಕಾಟ ಸ್ನೇಹಿತರೆ. ಮಳೆಗಾಲದಲ್ಲಿ ಮಳೆ, ಈ ಚಳಿಗಾಲದಲ್ಲಿ ಸೊಳ್ಳೆ ಕಾಟ. ಯಾವಾಗ ಕೂರೋದಲ್ಲಿ ಬೇಸಿಗೆಲೂ ಅಷ್ಟೇ ಸೊಳ್ಳೆ. ಒಂದು 5 ನಿಮಿಷ ಅದ್ರಾಗೂ ಕೂರೋಣ ಅಂತೇಳಿ ಕೂತೆ, ಆದರೆ ಆಗಲಿಲ್ಲ. ಸೊಳ್ಳೆ ಕಾಟಕ್ಕೆ ಒಳಗೆ ಎದ್ದು ಹೋದೆ ನಾನು. ಹಾಗೆ ಒಂದು ಸ್ವಲ್ಪ ನಿಮ್ಮ ಜೊತೆಗೂ ವಿಡಿಯೋ ಮಾಡ್ತಾ ಕೂತೆ. ಇಲ್ಲಿ ಯಾಕೋ ಕ್ಯಾಮ್ರಾನ ಸರಿ ಬರ್ತಾ ಇಲ್ಲ ಅಂತ ಅನ್ನಿಸ್ತು. ಹಾಗೇನೆ ಒಂಚೂರು ಒರೆಸಿ ಮಾಡಿ ನೋಡಿದೆ. ಒಳಗಿಂದನೂ ಅಷ್ಟೇ ಸ್ವಲ್ಪ ಯಾಕೋ ಬ್ಲರ್ರಾಗಿ ಬರ್ತಾಯಿತ್ತು ಈಗ ಮಾಡಿದ್ದಂಥದ್ದು ವಿಡಿಯೋ. ಮೋಸ್ಟ್ಲಿ ಕ್ಯಾಮ್ರಾನ ಸರಿ ಇರಲಿಲ್ಲೋ ಏನೋ, ಅಷ್ಟು ಗೊತ್ತೇ ಆಗಲ್ಲ ಸ್ನೇಹಿತರೆ. ನಾನು ಇನ್ನೂ ಎಷ್ಟೊಂದು ಕಲಿಯೋದೈತೆ. ಈಗ ಒರೆಸ್ಕೊಂಡ್ಮೇಲೆ ಕ್ಲಿಯರಾಗಿ ಬರ್ತೈತೆ ನೋಡಿ. ನಾನಂತ ಮಬ್ಬು ತಗೊಂಡು ಏನು ಮಾಡ್ತೀರಯ್ಯಪ್ಪ ಹಿಂಗೆ. ಇನ್ನು ಇದೆಲ್ಲ ಆದಮೇಲೆ ನಿಮಗೆ ಡೈರೆಕ್ಟು ಪೇಟೆಲ್ಲೇ ಸಿಗ್ತಾ ಇದ್ದೀನಿ. ನಮ್ಮ ಮನೇಲಿ ಬೇಗನೆ ಬಂದರು. ಹೋಗಿ ಐಬ್ರೋ ಕೂಡ ಮಾಡಿಸ್ಕೊಂಡಿದ್ದಾಯಿತು. ಇನ್ನು ನಮ್ಮನೆಯವರಿಗೆ ಒಂದು ಅಂಗಡಿಲೇನೋ ಕೆಲಸ ಐತೆ ಅಂತ ಹೇಳಿ ಹೋದರು. ನನ್ನ ಕಡೆ ನಿಲ್ಲಿಸಿ. ಇವತ್ತು ಪೇಟೆಯಲ್ಲಿ ಏನೂ ಕೆಲಸ ಇರಲಿಲ್ಲ ಸ್ನೇಹಿತರೆ. ನನಗೆ ಐಬ್ರೋ ಮಾಡಿಸ್ಕೊಳ್ಳೋದು, ಹಾಗೆ ಇವರೊಂದು ಅಂಗಡಿ ಬಾಡಿಗೆ ಏನೋ ಇಸ್ಕೋಬೇಕಿತ್ತಂತೆ ಹೋಗಿದ್ದು. ಹಾಗಾಗಿ ಅಲ್ಲಿಗೆ ಹೋಗೋದಿತ್ತು ಅಂತ ಅಲ್ಲಿ ಹೋಗಿದ್ದಷ್ಟೇ. ಇಲ್ಲಿ ನೋಡಿ ನಾವು ನಿಂತು ನಮ್ಮ ಮನೆಯವರಿಗೆ ಕಾಯ್ತಾ ಇದ್ದೀವಿ. ಅಷ್ಟರಲ್ಲೇ ಗೊತ್ತಾಯಿತು ಕೊಪ್ಪದಲ್ಲಿ ಏನೋ ಕೊಪ್ಪ ಹಬ್ಬ ಅಂತ ಏನೋ ನಡೀತಾ ಇದೆ ಅಲ್ಲಿ JMJ ಫೀಲ್ಡಲ್ಲಿ ಅಂತ ಹೇಳಿ. ಹಂಗೆ ಅಲ್ಲಿ ಹೋಗಿ ನೋಡ್ಕೊಂಡು ಹೋಗೋಣಲ್ಲ ಅಂತ ಹೇಳಿ ಅನಿಸ್ತು. ಯಾಕೆಂದರೆ ಮನೇಲಿ ಅಡುಗೆ ಎಲ್ಲ ಕೂಡ ಇತ್ತು, ಏನೂ ಕೆಲಸ ಇರಲಿಲ್ಲ ಮಾಡೋದು. ಹೋಗಿ ಊಟ ಮಾಡೋದಷ್ಟೇ ಇದ್ದಿದ್ದು. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅನ್ನಿಸ್ತು. ಇಲ್ಲಿ ನೋಡಿ ನಮ್ಮ ಪಾಪನ ಕನ್ನಡಿಲಿ ಅವ್ನು ನೋಡ್ಕೊಳ್ಳೋದಲ್ದೆ ಅದನ್ನ ತಿರುಗಿಸಿ ಅಮ್ಮ ನೀನು ನೋಡ್ಕೊ ಅಂತಾನೆ. ಇವಾಗ ಒಂಚೂರು ಹೊರ ಕರ್ಕೊಂಡು ಹೋದಾಗ ಹಿಡಿಯೋದು ಕಷ್ಟ ಸ್ನೇಹಿತರೆ. ಸುಮ್ಮನೆ ಇರಲ್ಲ. ಮುಂಚೆ ಹಂಗೆ ಓಡಾಡೋದು, ಅವನದೇನೋ ಹೋಗೋದು ಆ ಕಡೆ ಈ ಕಡೆ. ಈಗ ಅವನ್ನ ಹಿಡಿಯೋದಕ್ಕೆ ಆಗಲ್ಲ. ಇನ್ನು ಅಲ್ಲಿಂದ ಡೈರೆಕ್ಟ್ ನಾವು ಇಲ್ಲಿಗೆ ಇದು ನಡೆಯೋ ಹತ್ರ ಬಂದ್ವಿ. ಕಾರ್ಯಕ್ರಮ ಕೊಪ್ಪ ಹಬ್ಬ ಅಂತ ಬೋರ್ಡ್ ಹಾಕಿದ್ರು. ಇವತ್ತಿಂದ ಶುರು ಅಂತ ಅಳ್ಕೊಳ್ತೀನಿ. ಇವತ್ತು ಶನಿವಾರ ಈ ವಿಡಿಯೋ ಮಾಡಿದ್ದು, ಅವತ್ತಿಂದ ಶುರು ಇರಬೇಕು. ಹೋದ್ವಿ. ಜಾಯಿಂಟ್ ವೀಲು ಅಂಥದ್ದೆಲ್ಲ ಆಟ ಆಡೋದೆಲ್ಲ ಥರದ್ದು ಹಾಕಿದ್ರು. ತಿನ್ನೋ ಐಟಮ್ ಅಂಗಡಿಗಳು ಏನಂತ ಏನಿರಲಿಲ್ಲ. ಒಂದು ಇದು ಪಾಪ್ಕಾರ್ನ್ದು, ಇನ್ನೊಂದು ಆಲೂಗೆಡ್ಡೆ ಎಂಥದ್ದು ಟ್ವಿಸ್ಟರ್, ಆಲೂಗೆಡ್ಡೆ ಪೊಟ್ಯಾಟೊ ಟ್ವಿಸ್ಟರ್ ಅದರದ್ದಿತ್ತು. ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಈ ಕಡೆ ಒಂದೆರಡು ಈ ಬಾಲ್ ಹಾಕಿ ರಿಂಗೆಲ್ಲ ಹಾಕಿ ಏನೋ ಗೆಲ್ಲದೆಲ್ಲ ಇರ್ತತ್ತಲ್ಲ ಆ ಥರದ್ದು ಒಂದೆರಡು ಇತ್ತು. ಇದೆಲ್ಲ ನೋಡ್ಕೊಂತ ಹೋಗ್ಬೇಕಾರೆ ಈ ನಮ್ಮನೆಯವ್ರಿಗೆ ಒಂಚೂರು ಈ ಥರದ್ದು ಆಡೋದು ಇಷ್ಟ, ಈ ಬಾಲ್ ಹಾಕೋದು. ನೋಡೋಣ ಅಂತ ಟ್ರೈ ಮಾಡಿದ್ವಿ. ಅದರಲ್ಲಿ ಒಂದು ಬ್ರಷ್ ಬಂತು ಸ್ನೇಹಿತರೆ. 50 ರೂಪಾಯಿ ಕೊಟ್ಟು ಒಂದು ಬ್ರಷ್ ತಗೊಂಡಂಗೆ ಆಯಿತು. ಇನ್ನು ಅಲ್ಲಿಂದ ನಮ್ಮ ಪಾಪ ಏನಾರು ಆಟ ಆಡಬೇಕು ಅಂತ ಹೇಳಿ ಕೇಳ್ತಾ ಇದ್ದ. ಹಾಗಾಗಿ ಅವನ್ನ ಆ ಕಡೆ ಕರ್ಕೊಂಡು ಹೊರಟ್ವಿ.
ಇನ್ನು ನಾನು ಈ ಕಾರಲ್ಲಿ ಆಡಕ್ಕೆ ಹೋಗ್ತದೆ ನೋಡಿ. ಇದು ನಾನು ವಿಡಿಯೋ ಸ್ಪೀಡ್ ಮಾಡಿದ್ದೀವಿ, ಹಂಗಾಗಿ ಇಷ್ಟು ಸ್ಪೀಡಾಗಿ ಕಾಣಿಸ್ತಾ ಇದೆ. ಅವನು ಅಷ್ಟು ಸ್ಪೀಡಾಗಿ ತಿರುಗಲಿಲ್ಲ, ಮೀಡಿಯಮ್ಮಾಗಿ ತಿರುಗ್ತು. ಅವನು ಈ ಬೈಕು ಅಂಥದ್ರೆಲ್ಲಕ್ಕಿಂತ ಈ ಥರದ್ರಲ್ಲಿ ಕೂರೋದು ಸೇಫ್ಟಿ ಅಂತ ನಾವು ಇದರಲ್ಲಿ ಕೂರಿಸಿದ್ದೀವಿ. ಹಾಗಾಗಿ ಅವನು ಕೇಳ್ತಾ ಇದ್ದಾನೆ, ದೊಡ್ಡ ಜಾಯಿಂಟ್ ವೀಲ್ ತಿರುಗ್ತಾ ಇದೆಯಲ್ಲ ಅದ್ರಲ್ಲಿ ಹೋಗೋಣ, ಆ ಟ್ರೈನಲ್ಲಿ ಹೋಗೋಣ ಅಂತ ಎಲ್ಲ ಕೇಳ್ತಾ ಇದ್ದ. ಟ್ರೈನಲ್ಲಿ ಇದ್ರ ಟ್ರೈನಲ್ಲೇ ಹೋಗ್ತೀವಿ ನಾವು, ಇಲ್ಲ ಬೆಂಗಳೂರು ಹಿಂಗೇನಾರು ಹೋಗ್ಬೇಕಾರೆ ನಾವು ಒಂದ್ಸರಿ ಬೆಂಗಳೂರಿಗೆಲ್ಲ ಹೋಗಿದ್ದೀವಿ ಟ್ರೈನಲ್ಲಿ, ಅದ್ರಲ್ಲೆಲ್ಲ ಹೋಗಿದ್ದು ಏನಕ್ಕೆ ಪಾಪ ಅಂತ ಹೇಳಿದ್ರೆ ಅವ್ನು ಅದಕ್ಕೆ ಇವತ್ತು ಹಠನೇ ಮಾಡ್ದ. ಮತ್ತು ನಾವು ಯಾವತ್ತೂ ಕೂರಿಸ್ಲಿಲ್ಲ, ಇದರಲ್ಲಿ ಅಷ್ಟೇ ಕೂರಿಸಿದ್ದು. ಆ ಜಾಯಿಂಟ್ ವೀಲಲ್ಲಿ ಹೋಗೋಣ ಅಂತ ಸ್ನೇಹಿತರೆ, ಅದು ನಮಗೇನೆ ಹೆದರಿಕೆ, ಅಷ್ಟು ದೊಡ್ಡದು. ನಾನು ಹೋಗೋ ಒಂದ್ಸರಿ ನಾನು ನಮ್ಮ ಅಣ್ಣ ಕೂತು ಯಾಕೆ ಕೂತಿದ್ವಪ್ಪ ಅನ್ಸೋಗಿತ್ತು, ಹೊಟ್ಟೆ ಎಲ್ಲ ತೊಳಸೋಗಿತ್ತು. ಇನ್ನು ಇವ್ನು ಕರ್ಕೊಂಡು ಹೋಗೋದುಂಟ, ಇವನು ಬಿಡೋದು ಇಲ್ಲ ಅಲ್ಲಿ. ಹಿಂಗೆ ಈಗ ಮಕ್ಕಳು ಕಂಡಿದ್ದೆಲ್ಲ ಕೇಳ್ತಾರೆ. ಈಗ ನನ್ನ ಮಗ ದೊಡ್ಡನಾಗ್ತಾ ಇದ್ದಾನೆ, ಕಷ್ಟ ಐತೆ ನೆಕ್ಸ್ಟ್ ಇಂಥಕ್ಕೆಲ್ಲ ಕರ್ಕೊಂಡು ಹೋದಾಗ ನಾವು. ಇಲ್ಲಿ ನೋಡಿ ಕಾರು, ಇನ್ನೊಂದು ಪಾಪನು ಕೂರಿಸಿದ್ರು, ಅವನು ಅಳಕ್ಕೆ ಶುರು ಮಾಡ್ಬಿಟ್ಟ. ಇಲ್ಲಿ ನೋಡಿ ಅಳ್ತಾ ಇದ್ದಾನ ಅವನು. ಅಮ್ಮ ಅವ್ರು ಇಳಿಸ್ಕೊಂಡ್ರು, ಇವನು ಆರಾಮಾಗಿ ಕೂತು ಸುಮ್ಮನೆ ನೋಡ್ತಾ ಆಟ ಆಡ್ತಾ ಇದ್ದಾನೆ. ಅದಾದ ನಂತರ ಏನೋ ತಿನ್ನಲೇಬೇಕಲ್ಲ, ಅಷ್ಟು ದೂರ ಹೋಗಿದ್ದೀವಿ. ಇನ್ಮೇ ಈ ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡ್ವಿ, ಅದನ್ನು ಅಷ್ಟು ಇಷ್ಟ ಆಗಲಿಲ್ಲ, ಒಂದು ತಗೊಂಡು ಚೂರು ತಿಂದು ಹೊರಟ್ವಿ ಸ್ನೇಹಿತರೆ. ನನಗೇನೋ ಈ ಸರಿ ಈ ಕೊಪ್ಪ ಹಬ್ಬ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಪರವಾಗಿಲ್ಲ ಒಂಚೂರು ಹಿಂಗೆ ಬರೋಕ್ಕೆ ಅಷ್ಟೇ ಅನಿಸಿದ್ದು, ಏನು ಅಷ್ಟೊಂದೆಲ್ಲ ಇರಲಿಲ್ಲ. ಇನ್ನು ಮನೆ ಕಡೆ ಹೊರಟ್ವಿ ಸ್ನೇಹಿತರೆ. ನಮ್ಮ ಪಾಪುದಿನ್ನು ಅಲ್ಲೇ ಮನಸ್ಸು, ಆ ಟ್ರೈನ್ ಆಡ್ಬೋದಿತ್ತು, ಜಾಯಿಂಟ್ ವೀಲೆಲ್ಲ ಆಡ್ಬೋದಿತ್ತು ಅಂತ. ಬೇಡ ಮಗನೇ ಹೋಗೋಣ ಹಂಗೆ ಕರ್ಕೊಂಬಂದು ಊಟ ಎಲ್ಲ ಮಾಡಿ ಅವ್ರನ್ನ ಮಲ್ಗಕ್ಕೆ ಬಿಟ್ಟು ನಾನೀಗ ರೂಮ್ಗೆ ಬಂದಿದ್ದೀನಿ. ನಾಳೆ ಹೇಳಿದ್ನಲ್ಲ ಒಂದು ಫಂಕ್ಷನಿಗೆ ಹೋಗೋದಿದೆ ಅಂತ, ಅದು ನಾಳೆ ವಿಡಿಯೋ ಇದೆ. ನಾಳೆ ವಿಡಿಯೋ ಇನ್ನೂ ಸಖತ್ತಾಗಿದೆ, ಸುಮಾರೆಲ್ಲ ತಿರುಗಾಟಾಗಿದೆ. ಆ ಫಂಕ್ಷನಿಗೆ ಹೋಗಲಿಕ್ಕೆ ಸೀರೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಯಾವ ಸೀರೆ ಉಡ್ಕೊಳ್ಳೋದು ಅಂತ ಚಾಯ್ಸ್ ಮಾಡೋದೇ ಆಗೋಯ್ತು ಸ್ನೇಹಿತರೆ. ಪೇಟೆಯಿಂದ ಬಂದಾಗಿಂದನ ಅಂತೂ ಫೈನಲಿ ಯಾವುದೋ ಒಂದು ಸೀರೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ. ಇದು ಸೀರೆ ನನ್ನ ಸೀಮಂತದ್ದು ಸೀರೆ, ಗ್ರೀನ್ ಕಲರ್ದು. ಇದನ್ನ ಪಿನ್ ಮಾಡಿ ಇಡೋಣ ಅಂತೇಳಿ ತಗೊಂಡಿದ್ದೀನಿ. ನೀವು ಸುಮಾರು ಜನಕ್ಕೆ ಗೊತ್ತು, ನಾನು ಏನಾದ್ರು ಫಂಕ್ಷನಿಗೆ ಹೊಂಟ್ರೆ ಮುಂಚೆನೇ ಎಲ್ಲ ಸೀರೆ ಪಿನ್ ಎಲ್ಲ ಮಾಡಿ ಇಟ್ಕೊಳ್ತೀನಲ್ವ, ಹಾಗೆ ನೋಡಿ ಇಲ್ಲಿ ಅದು ತುಂಬ ದಿನ ಆಯಿತು ಐರನ್ ಎಲ್ಲ ಮಾಡಿಟ್ಟಿತ್ತು. ಈಗ ನಾನು ಯಾವ ಥರ ಮಾಡ್ಕೊಳ್ತೀನಿ ಪಿನ್ನು ಹಾಗೆ ಕೂರುತ್ತೆ, ಹಾಗಾಗಿ ನೋಡಿ ನಿಧಾನಕ್ಕೆ ಮಾಡ್ಕೋಬೇಕು. ಇವತ್ತು ಚಳಿ ಹಿಂಗೆ ಇದೆ, ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು, ಒಂದು 5:30 6 ಗಂಟೆಗೆಲ್ಲ ಮನೆ ಬಿಡಬೇಕು ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ. ಗೊತ್ತಿಲ್ಲ ನಾಳೆದೇನಾಗುತ್ತೆ ಅಂತ ಹೇಳಿ. ಇನ್ನು ನೀವು ನಾಳೆ ವಿಡಿಯೋದಲ್ಲೇ ಅದನ್ನೆಲ್ಲನೂ ನೋಡಬೇಕು. ಇನ್ನೂ ಸೀರೆ ಎಲ್ಲ ಪಿನ್ ಮಾಡ್ತಾಯಿದ್ದೀನಿ, ಸುಮಾರು ಸರಿ ತೋರಿಸಿದ್ದೀನಿ ಸ್ನೇಹಿತರೆ, ಹಂಗಾಗಿ ನಾನು ಡೈರೆಕ್ಟ್ ಪಿನ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಪಿನ್ ಮಾಡಿದ್ದೀನಿ ಅಂತ. ನರ್ಗೆನೂ ಕೂಡ ಮಾಡಿ ರೆಡಿ ಇಟ್ಟಿದ್ದೀನಿ. ನರ್ಗೆ ಎಲ್ಲನೂ ಕೂಡ ಹಂಗೆ ತೆಗೆದು ಉಟ್ಕೊಳ್ಳೋದಷ್ಟೇ. 2 ಮಿನಿಟ್ಸ್ ಸೀರೆ ಆ ಥರ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಸೆರಕು ಎಲ್ಲ ಕೂಡ ಆಗಿದೆ, ಪಿನ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಐರನ್ ಬಾಕ್ಸ್ ತಂದಿರೋದ್ರಿಂದ ಎಷ್ಟು ಸುಲಭ ಆಗುತ್ತೆ ಗೊತ್ತಾ, ಇದು ಸ್ಟ್ರೈಟ್ನರ್ಗಿಂತ ಐರನ್ ಬಾಕ್ಸಲ್ಲೇ ಚೆನ್ನಾಗಿ ಆಗೋದು, ಆಮೇಲೆ ಬೇಗನೂ ಆಗುತ್ತೆ ಕೆಲಸ. ಹಾಗೆ ಇನ್ನು ಪಿನ್ ಎಲ್ಲ ಮಾಡಿ ನೋಡಿ ಅದನ್ನು ನೀಟಾಗಿ ಸೆರಗೆಲ್ಲ ಸುತ್ತಿ ಅದು ಬಿಚ್ಚಿ ಹೋಗದೆ ಇರೋಂಗೆ ಸೆರಗೆಗೂ ಸೀರೆಗೂ ಸೇರಿಸಿ ಒಂದು ಪಿನ್ನ ಜಾಯಿಂಟ್ ಮಾಡಿ ಇಡೋದು ಇಷ್ಟೇ. ಇದ್ರ ಜೊತೆಗೆ ಬ್ಲೌಸ್ನು ಇಟ್ಟರೆ ಮುಗೀತು. ಇನ್ನು ಬೆಳಗ್ಗೆಗೆ ಏನೇನು ಬೇಕು ಸಣ್ಣ ಪುಟ್ಟದ್ದು ತೆಗ್ದಿಟ್ಟೆ. ನನಗೂ ಕೂಡ ನಿದ್ದೆ ಸಿಕ್ಕಾಬಟ್ಟೆ ನಿದ್ದೆ ಎಳೆಯೋಕ್ಕೆ ಶುರುವಾಯಿತು ಸ್ನೇಹಿತರೆ. ಬೇಗ ಬೇಗ ಮಾಡಿ ಹೋಗಿ ಮಲ್ಗೋಣ ಅಂತ ಹೋದೆ, ಆದರೂ ಕೂಡ 11 ಗಂಟೆ ಮೇಲೇ ಆಗ್ಬಿಡ್ತು ಇವತ್ತು. ಬೆಳಗ್ಗೆ ಮತ್ತೆ ಬೇಗ ಹೇಳಬೇಕು. ಹಿಂಗೆ ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಬರೋ 2 ವಿಡಿಯೋ ಇದಾವಲ್ಲ ಭಯಾನಕ ಹೋಗಿದ್ದಾವೆ, ಹಾಕ್ತೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನೋಡಿರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ, ಅವರಿಗೂ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗ್ತಾರೆ, ಲೈಕ್ ಮಾಡ್ತಾರೆ. ಹಾಗಾಗಿ ನನಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಒಂಥರ ಪ್ರೋತ್ಸಾಹ ಕೊಟ್ಟಾಗತ್ತೆ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ಸ್ನೇಹಿತರೆ. ಹಾಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ, ಆದಷ್ಟು ಬೇಗ ಸಿಗ್ತೀನಿ.